ಮಳೆ ಬಂದ್ರೆ ಕೆರೆಯಂತಾಗುವ ಅಂಡರ್ ಪಾಸ್. ನೀರು ನಿಂತು ವಾಹನ ಸವಾರರ ಪರದಾಟ. ಅಭಿವೃದ್ಧಿ ಹೆಸರಲ್ಲಿ ನಿರ್ಮಾಣವಾದ ಅಂಡರ್ ಪಾಸ್ ಇದೀಗ ಜನರ ತೊಂದರೆಗೆ ಕಾರಣವಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತವರೆಕೆರೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಮಳೆ ಬಂದ್ರೆ ಸಾಕು, ಅಂಡರ್ ಪಾಸ್ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಕೆರೆಯಂತಾಗಿದ್ದು ವಾಹನ ಸವಾರರು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿರಾ ತಾಲೂಕಿನ ತವರೆಕೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಿರ್ಮಿಸಲಾಗಿರುವ ಈ ಅಂಡರ್ ಪಾಸ್ ಅನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದು ಮಳೆ ಬಂದ್ರೆ ಸಾಕು, ನೀರು ಹೊರಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗುತ್ತೆ. ಇದರಿಂದ ತವರೆಕೆರೆ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ಭಾರೀ ತೊಂದರೆ ಎದುರಾಗ್ತಾ ಇದೆ. ಅಲ್ಲದೆ ವಾಹನ ಸವಾರರು ಸಾರ್ವಜನಿಕರು ಅಂಡರ್ ಪಾಸ್ ದಾಟಲು ಸಾಧ್ಯವಾಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದ್ದು ಕೆಲವೊಮ್ಮೆ ವಾಹನಗಳು ಮಧ್ಯದಲ್ಲಿಯೇ ಸಿಲುಕಿಕೊಳ್ಳುವ ಪರಿಸ್ಥಿತಿಯೂ ಉಂಟಾಗಿದೆ. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಈ NH48 ಅಂಡರ್ ಬ್ರಿಡ್ಜ್ ಕೆಳಗಡೆ ಕೊಚ್ಚೆ ಆಗಿದೆ ನೋಡಿ. ಬೆಳಗ್ಗೆ ಅವರು ಗ್ರಾಮ ಪಂಚಾಯತಿ ಇವರು ಸ್ವೀಪರ್ಸ್ ಬಂದು ಕ್ಲೀನ್ ಮಾಡದಿದ್ರೆ ಇಲ್ಲಿ ಯಾರು ಮನುಷ್ಯರು ಪಾಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾವುದೇ ಒಂದು 2 ವೀಲರ್ ಆಗಲಿ 4 ವೀಲರ್ ಅಲ್ಲಿ ಪಾಸ್ ಆಗ್ತಿರ್ಲಿಲ್ಲ. ಅನೇಕ ಬಾರಿ ನಾವು ಮನವಿ ಸಲ್ಲಿಸಿದ್ರು. ರಾಷ್ಟ್ರೀಯ ಪ್ರಾಧಿಕಾರ ಮತ್ತೆ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಏನ್ ಕತೆ ಕಾಯ್ತಾ ಇದಾರ? ಅವ್ರಿಗೆ ಸ್ವಲ್ಪನಾದ್ರೂ ಸಾಮಾಜಿಕ ಜ್ಞಾನ ಇಲ್ವಾ? ಅಥವಾ ಅವರ ಒಂದು ಟೆಕ್ನಿಕಲ್ ಆಗಿ ಆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕಾಗಲ್ವಾ? ಅಷ್ಟೊಂದು ಅಯೋಗ್ಯರು ಮತ್ತೆ ಅಸಮರ್ಥ ಇಂಜಿನಿಯರ್ಗಳಿದಾರ. ಒಂದು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ನೀರು ಫ್ಲೋ ಆಗೋದಕ್ಕೆ ವಾಟರ್ ಲೆವೆಲ್ ನೋಡ್ಕೊಂಡು ಒಂದು ಇದು ಮಾಡೋ ಇದಿಲ್ಲ ಅಂದ್ರೆ ಏನು ಪ್ರಾಧಿಕಾರ? ಇದಕ್ಕೆ ಸಂಬಂಧಪಟ್ಟ ಸಚಿವರು ಮತ್ತೆ ಜಿಲ್ಲಾ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಥವಾ ಚೀಫ್ ಇಂಜಿನಿಯರ್ ಹೊಣೆಗಾರರು ನಾವು ಅನೇಕ ಬಾರಿ ಮನವಿ ಕೊಟ್ಟರು, ಏನೂ ಮಾಡಿಲ್ಲ. ನಾವು ಉಗ್ರವಾಗಿ ಹೇಳ್ತಾ ಇದೀವಿ. ಇದು ನಾವು ಬಂದು ಪ್ರಾಧಿಕಾರದ ಕಚೇರಿಗೆ ತಾವರೆಕೆರೆ ಗ್ರಾಮಸ್ಥರು ಆಜುಬಾಜು ಗ್ರಾಮಸ್ಥರು ಕರ್ಕೊಂಡ್ಬಂದು ಮುತ್ತಿಗೆ ಹಾಕ್ತೀವಿ ಅಂತ ನಾನು ಈ ಮೂಲಕ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಮತ್ತೆ ಅಧಿಕಾರಿಗಳಿಗೆ ನಾನು ಉಗ್ರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿ ವರ್ಷ ಮಳೆಗಾಲ ಬಂದಾಗ ಇದೇ ಸಮಸ್ಯೆ ಉಂಟಾಗ್ತಾ ಇದ್ದು ಹಲವು ಬಾರಿ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿಯನ್ನ ಮಾಡಿದ್ರು. ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಇದನ್ನ ಸರಿಪಡಿಸುವಂತೆ ಆಗಾಗ ಪ್ರತಿಭಟನೆಯನ್ನ ನಡೆಸಿದ್ರೂ ಪ್ರಯೋಜನ ಆಗಿಲ್ಲ. ಹೀಗಾಗಿ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ರಸ್ತೆ ತಡೆಯನ್ನ ಮಾಡಿ ಪ್ರತಿಭಟನೆ ಮಾಡ್ತೇವೆ ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಿರಾ ತಾಲೂಕು ತವರೆಕೆರೆ ಗ್ರಾಮದಲ್ಲಿ ಅದರಲ್ಲೂ ಮಳೆಗಾಲದಲ್ಲಿ NH48 ಅಂಡರ್ ಬ್ರಿಡ್ಜ್ ಹೆಂಗಾಗುತ್ತೆ ಅಂದ್ರೆ ಕೆರೆ ತರ ಆಗೈತೆ. ಈಗ ನೋಡ್ರಿ, ಈಗ ನೋಡ್ತಾ ಇದ್ರ ನೀವೆಲ್ಲ, ಇದನ್ನೆಲ್ಲ ಹೆಂಗಾಗಿದೆ ಅಂದ್ರೆ ಕೆಸರು ಗದ್ದೆ ಆಗಿದೆ. ಈ ಸಸಿ ಒಂದ್ ಹಾಕ್ಬೇಕಷ್ಟೇ. ಯಾಕೆಂದ್ರೆ ಎಷ್ಟೋ ಬಾರಿ ನಾವು NH48 ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಾವು ಅರ್ಜಿ ಕೊಟ್ವಿ, ಮನವಿ ಮಾಡಿದ್ವಿ, ಯಾವ್ಯಾವ ರೀತಿನೋ ಮಾಡಿದ್ವಿ. ಏನಾದ್ರು ಬಗೆಹರಿಸ್ರಿ, ಜ್ವಲಂತ ಸಮಸ್ಯೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ, ವಾಹನದಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಏನಾದ್ರು ಇದನ್ನ ಮಾಡ್ರಿ. ಯಾಕೆಂದ್ರೆ ಮಳೆಗಾಲದಲ್ಲೂ ನಿರ್ವಹಣೆ ಮಾಡಲ್ಲ ಅಂದ್ರೆ ಏನ್ ಕತೆ? ಈಗ ಟೋಲ್ ತಂತಾರೆ, ಏನು ಈ ಕಡೆ ಹೋಗಕ್ಕಿಲ್ಲ ಆ ಕಡೆ ಹೋಗಕ್ಕಿಲ್ಲ, ಟೋಲ್ನೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ. ಅದಕ್ಕೆ ಅದು ಸಂಬಂಧಪಟ್ಟದ್ದು ಅಂತ ಇದಿರುತ್ತೆ. ಅದನ್ನ ಏನ್ ಮಾಡ್ತಾವ್ರೆ ಇವ್ರು ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡ್ರಿ ಎಷ್ಟು ಇದಾಗ್ತಿದೆ. ನಾವು ತುಂಬಾ ಸರಿ ಇದನ್ ಕೊಟ್ವಿ, ನಾವು ಪ್ರತಿಭಟನೆನೂ ಮಾಡಿದ್ವಿ. ಇನ್ನೊಂದ್ಸರಿ ಏನು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಮತ್ತೆ ಇದಕ್ಕೆ ಯಾರು ನಿರ್ವಹಣೆ ಮಾಡ್ತಾರೆ ಅವರ ವಿರುದ್ಧ ರಸ್ತೆ ತಡೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಹೇಳ್ತೀವಿ, ಇದು ರಿಕ್ವೆಸ್ಟ್. ಯಾಕೆಂದ್ರೆ ತುಂಬಾ ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಇದನ್ನ ಮಾಡ್ತಾ ಇದೀವಿ. ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಈ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ವೆಹಿಕಲ್ಸ್ ಓಡಾಡ್ತಾ ಇದೆ, ಕೆಸರು ಗದ್ದೆ ಆಗಿದೆ. ನೀವೇ ನೋಡ್ರಿ, ನಾವು ಮುಂದಿನ ದಿನದಲ್ಲಿ ಇದನ್ನ ಮಾಡ್ತೀವಿ. ನೀವು ಅದ್ಯಾವುದು ಇದನ್ನ ಅವ್ರು ಯಾರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದನ್ನ ನಿರ್ವಹಣೆ ಮಾಡೋರಿಗೆ ತಲುಪೋವರೆಗೂ ನೀವು ಶೇರ್ ಮಾಡ್ರಿ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತೀವಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.